ನಮಸ್ಕಾರ. ಪಬ್ಲಿಕ್ ಸ್ಟಾರ್ ಟಿವಿಗೆ ಸ್ವಾಗತ. ಶ್ರಾವಣ ಮಾಸದ ನಿಮಿತ್ತ ಕೊಲ್ಲಾಪುರ ಜಿಲ್ಲೆ ಗಡಿಂಗ್ಲೇಸ್ ತಾಲೂಕಿನ ನೂಲು ಗ್ರಾಮದ ಶ್ರೀ ಸುರಗೀಶ್ವರ ಸಂಸ್ಥಾನ ಮಠದ ಮಠಾಧಿಪತಿ ಪರಮಪೂಜ್ಯ ಶ್ರೀ ಗುರುಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಕಮತ್ನೂರು ಗ್ರಾಮದ ಭಕ್ತರ ಮನೆಗಳಿಗೆ ಭೇಟಿ ನೀಡಿ ಆಶೀರ್ವಾದ ಮಾಡಿದರು. ಹಿರಿಯರ ಕಾಲದಿಂದ ನಡೆದುಕೊಂಡು ಬಂದ ಸಂಪ್ರದಾಯದಂತೆ ಪಾದಪೂಜೆ ಕಾರ್ಯಕ್ರಮ ಜರುಗಿತು. ಭಕ್ತರ ಮನೆಯಲ್ಲಿದ್ದ ಚಿಕ್ಕ ಮಗುವನ್ನು ಎತ್ತಿಕೊಂಡು ಮುದ್ದಾಡಿ ಪ್ರೀತಿಯಿಂದ ಆಶೀರ್ವಾದ ಮಾಡಿ ಆಶೀರ್ವಚನ ನೀಡಿದರು. ಇದೇ ವೇಳೆ ನಮ್ಮ ಪಬ್ಲಿಕ್ ಸ್ಟಾರ್ ಟಿವಿ ರಾಜ್ಯ ವರದಿಗಾರ ಪ್ರಮೋದ್ ಮಗ್ದುಮ್ ಅವರ ಮನೆಗೆ ಭೇಟಿ ನೀಡಿದ ಸ್ವಾಮೀಜಿ ಅವರ ದೇಸಿ ಗೋವು ನಂದಿ ಆಧಾರಿತ ವಿಷಮುಕ್ತ ಸಾವಯವ ನೈಸರ್ಗಿಕ ಸಮಗ್ರ ಕೃಷಿಯನ್ನು ಶ್ಲಾಘಿಸಿ ಮುಂದಿನ ಪೀಳಿಗೆಗೆ ವಿಷಮುಕ್ತ ಕೃಷಿಯ ಕುರಿತು ರೈತರಿಗೆ ಮಾರ್ಗದರ್ಶನ ನೀಡಿ ಪಬ್ಲಿಕ್ ಸ್ಟಾರ್ ಟಿವಿ ಸಂಸ್ಥೆಗೆ ಮಂಗಳ ಆಶೀರ್ವಾದ ನೀಡಿದರು. ಸ್ವಾಮೀಜಿ ಆಶೀರ್ವಾದದ ಹಿತನುಡಿ ನೀವೇ ಕೇಳಿ. ಸ್ಪಷ್ಟ ಪಾರದರ್ಶಕ ಸುದ್ದಿಗಾಗಿ ಪಬ್ಲಿಕ್ ಸ್ಟಾರ್ ಟಿವಿ. ಧನ್ಯವಾದಗಳು. ಶ್ರಾವಣ ಮಾಸ ಅಂದ್ರೆ ಇದು ಶ್ರವಣವನ್ನ ಮಾಡುವಂತ ಮಾಸ. ಭಕ್ತರು ಭಗವಂತನಿಗೆ ಮಧ್ಯೆ ಇರುವಂತದೊಂದು ಕೊಂಡಿ ಯಾವುದು ಅಂದ್ರೆ ಅದು ಶ್ರವಣ ಭಕ್ತಿ. ಯಾರು ಶ್ರವಣ ಭಕ್ತಿ ಮಾಡ್ತಾರೆ, ಶ್ರವಣ ಭಕ್ತಿ ಅಂದ್ರೆ ಪ್ರವಚನ ಪುರಾಣ ಕೇಳೋದ್ರ ಜೊತೆಗೆ ನಮ್ಮ ಬದುಕು ಒಂದಿಷ್ಟು ಭಗವಂತನ ಕಡೆ ಅರ್ಪಣೆ ಮಾಡೋದು, ನಮ್ಮ ವಿಚಾರವನ್ನ ಆ ಭಗವಂತನ ಜೊತೆಗೆ ಅನುಸಂಧಾನವನ್ನ ಮಾಡೋದು. ಎಲ್ಲರೂ ಬಹಳಷ್ಟು ಜನ ಏನ್ ಹೇಳ್ತಾರೆ, ಭಗವಂತ ಯಾರಿಗೆ ಭೇಟಿಯಾಗ್ಯಾನಂತ ತಿಳ್ಕೊಂಡ್ತಾರೆ. ಯಾರಲ್ಲಿ ಭಕ್ತಿ ಗಟ್ಟಿ ಆಗ್ತದಲ್ಲ ಅವರಿಗೆ ಭಗವಂತ ಭೇಟಿ ಆಗ್ತಾನ ಅಂತ ಮಾತನ್ನು ಹೇಳಿ ನಾವೆಲ್ಲರೂ ಶ್ರಾವಣ ಮಾಸದೊಳಗ ಪ್ರತಿನಿತ್ಯ ಪ್ರಾತಃ ಕಾಲದೊಳಗೆ ಎದ್ದು ಭಗವಂತನ ಚಿಂತನೆ, ಬರೀ ಶ್ರಾವಣ ಮಾಸ ಅಷ್ಟೇ ಅಲ್ಲ, ಆ ಬಂದಿರುವ ಈ ಶರೀರ ಭಗವಂತ ಕೊಟ್ಟಿರೋದು ಭಗವಂತನಿಗಾಗಿ ಸಮರ್ಪಣಾ ಭಾವ, ನಿತ್ಯ ಸೇವಾ ಮನೋಭಾವದಿಂದ ಜೀವನವನ್ನ ಒಂದು ಆದರ್ಶಮಯ ಜೀವನ ಮಾಡ್ಕೊಳ್ರಿ ಅಂತ ತಿಳ್ಕೊಂಡು ಈ ಮುಖಾಂತರ ತಮಗೆಲ್ಲರಿಗೂ ತಿಳ್ಪಡಿಸ್ತಿದ್ದೇವೆ. ಪಬ್ಲಿಕ್ ಸ್ಟಾರ್ ಚಾನಲ್ ಮುಖಾಂತರ ಅನೇಕ ಹಲವಾರು ಈ ಜಗತ್ ಪ್ರಸಿದ್ಧ ಆಗುವಂತ ವಿಚಾರಗಳನ್ನು ತಿಳಿಸುವಂತ ಕೆಲಸ ಮಾಡ್ತಿದ್ದಾರೆ. ಈ ಒಂದು ಸಂಸ್ಥೆಗೂ ಮಂಗಲ ಆಶೀರ್ವಾದವನ್ನು ನೀಡಿ ತಮಗೆಲ್ಲರಿಗೂ ಶುಭವಾಗಲಿ. ಇವತ್ತು ನಾವು ಈ ಜಗತ್ತಿನೊಳಗ ಅನೇಕ ಮಾತೆಗಳಿದ್ದಾರೆ. ಭೂಮಾತೆ ಇದ್ದಾಳೆ, ಜಗನ್ಮಾತೆ ಇದ್ದಾಳೆ, ಜನ್ಮ ಮಾತೆ ಇದ್ದಾಳೆ. ಆದ್ರೆ ಇವತ್ತು ಜನ್ಮ ಕೊಟ್ಟಿರುವಂತ ತಾಯಿ ಮಗುವಿಗೆ 3 ವರ್ಷ ಹಾಲನ್ನು ಉಣಿಸಿದರೆ ಜೀವನ ಪರ್ಯಂತವಾಗಿ ಹಾಲನ್ನು ಕೊಡುವಳು ಗೋಮಾತೆ. ಇವತ್ತು ಗೋಮಾತೆ ಅಂದ್ರೆ ಅದರೊಳಗೆ ನಮ್ಮ ದೇಸಿ ತಳಿಗಳನ್ನ ನಾವು ಬಹಳಷ್ಟು ಜನ ರೈತರು ಏನ್ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ, ರೈತರಿಗೆ ಒಂದು ಸೈಡ್ ಬಿಸ್ನೆಸ್ ಅಂದ್ರೆ ಹಾಲಿನ ಬಿಸ್ನೆಸ್ ಅಂತ ತಿಳ್ಕೋಬಹುದು. ಆ ಹಾಲನ್ನ ಉತ್ಪಾದನೆಯನ್ನ ಜಾಸ್ತಿ ಮಾಡೋ ನಿಟ್ಟಿನೊಳಗ ಯಾವ್ದಾವ್ದ ಆಕಳನ್ನು ತಂದು ಕಟ್ಟಿ ನಾವು ಹಾಲು ಉತ್ಪಾದನೆ ಮಾಡ್ತಿದೀವಿ ಹೊರತಾಗಿ ನಮ್ಮ ದೇಶಿ ತಳಿಯನ್ನ ಗೀರ್ ಆಗಿರ್ಬೋದು, ಕಿಲ್ಲಾರಿ ಆಗಿರ್ಬೋದು, ಇಂತಹ ತಳಿಗಳನ್ನ ನಾವು ಬೆಳೆಸೋದ್ರಿಂದ ನಮ್ಮ ಮಕ್ಕಳಿಗಾಗಿರ್ಬೋದು ಒಂದು ಸಂಸ್ಕೃತಿ, ಈ ಏನು ಭಾರತ ದೇಶದಲ್ಲಿರುವಂತ ತಳಿಗಳದವಲ್ಲ ಅವು ಎಲ್ಲವೂ ಕೂಡ ಅದರಿಂದ ಬರುವಂತ ಪ್ರತಿಯೊಂದು ಹಾಲಿನಲ್ಲೂ ಕೂಡ ಒಂದು ಆರೋಗ್ಯಕರವಾಗಿರುವಂತ ಶಕ್ತಿಯನ್ನ ಆ ಹಾಲಿನಲ್ಲಿದೆ. ಆ ನಿಟ್ಟಿನೊಳಗೆ ವಿಶೇಷವಾಗಿ ನಮ್ಮ ಪ್ರಮೋದ್ ಅವರು ಇವತ್ತು ಗೀರ್ ಆಕಳನ್ನ ತಂದು ಸಾಕ್ತಾ ಇದ್ದಾರೆ. ಅದಕ್ಕೆ ಆಕ್ರೋಜ್ ಆಗಿರ್ಬೋದು, ಆಮೇಲೆ ಅನೇಕ ಗೀರ್ ಆಕಳುಗಳು. ಬಹುತೇಕ ಏನು 1 ಎಕರೆ ಹೊಲ ನೀವು ಸಾವಯವ ಕೃಷಿಯನ್ನ ಮಾಡ್ಬೇಕಾಗಿತ್ತಂದ್ರ 1 ಆಕಳನ್ನ ನೀವು ಇಟ್ಕೊಂಡ್ರೆ ಸಾಕು. ನೀವು 1 ಎಕರೆಗೆ ಯಾವ ಗೊಬ್ಬರನು ಕೂಡ ಹೊರಗಿಂದ ತರುವಂತ ಅವಶ್ಯಕತೆ ಇಲ್ಲ. ಅದ್ರ ಜೊತೆಗೆ ನಮ್ ರೈತರು ಏನ್ ಮಾಡ್ತಾ ಇದಾರೆ ಅಂದ್ರೆ ಇವತ್ತ ಅನೇಕ ಆಕಳುಗಳನ್ನ ಸುಮಾರು 70-80 ಸಾವಿರ ರೂಪಾಯಿ ಕೊಟ್ಟು ಖರೀದಿ ಮಾಡಿ ತರ್ತೀವಿ. ಅದ್ರ ತಂದ ಮೇಲಂದ್ರೆ ಅದಕ್ಕ ಉತ್ಪಾದನೆಗೆ ಯಾವ್ದಾವ್ದೋ ಒಂದು ಏನು ಮೆಡಿಸಿನ್ ಮುಖಾಂತರ ನೈಸರ್ಗಿಕವಾಗಿ ಗರ್ಭಧಾರಣೆಯನ್ನ ಆಕಳಿಗೆ ಆಗ್ತಿಲ್ಲ. ಅದಕ್ಕೆ ಯಾಕೆ ಕಾರಣ ಅಂದ್ರೆ ನಂದಿಗಳ ಕೊರತೆಯಿಂದ ಆ ವ್ಯವಸ್ಥೆ ಬರ್ತಾ ಇದೆ. ಅದಕ್ಕೆ ನಂದಿಗಳು ಕೂಡ ಆಕಳು ಎಷ್ಟು ಮುಖ್ಯ ಅದ್ರ ಜೊತೆಗೆ ನಂದಿನೂ ಕೂಡ ಸಾಕುವಂತ ವ್ಯವಸ್ಥೆ ರೈತರು ರೂಢಿಸ್ಕೊಳ್ಬೇಕು ಅನ್ನೋದನ್ನ ಈ ಮುಖಾಂತರ ತಮಗೆಲ್ಲರಿಗೂ ತೆಗೆದುಕೊಂಡು ಬಂದು ಆ ಹಸುಗಳಿಂದ ಬಂದಿರುವಂತಹ ಗೋಮೂತ್ರ, ಗೋಮಯಿಂದ ಒಂದು ಜೀವಾಮೃತವನ್ನ ತಯಾರು ಮಾಡಿ ಎಲ್ಲ ಸಸಿಗಳಿಗಾಗಿರ್ಬೋದು ಮತ್ತು ಕಬ್ಬಿಗಾಗಿರ್ಬೋದು, ಇನ್ನು ಉಳಿದ ಎಲ್ಲ ತರಕಾರಿಗಳಾಗಿರ್ಬೋದು, ಹಣ್ಣುಗಳಾಗಿರ್ಬೋದು ಬಳಸಿ ಒಳ್ಳೆ ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಕೊಡುವಂತ ಕೆಲಸ ಮಾಡ್ತಿದ್ದಾರೆ. ಅವ್ರ ಮನೆಗೆ ಇವತ್ತು ಯೋಗ ಬರೋದನ್ನಾಯ್ತು. ಅದ್ರ ಬಂದ ಮೇಲೆ ಒಂದು ಖುಷಿ ಏನಾಯ್ತು ಅಂದ್ರೆ, ನಮ್ ರೈತರು 10 ಎಕರೆ ಇದ್ರು ಕೂಡ ಕಬ್ಬು ಹಚ್ಚುತ್ತಾರ. ಅದ್ರ ಮನೆಗ್ ಬೇಕಾದ ಕೊತ್ತಂಬರಿ ಅಂದ್ರೆ ಅದು ಮತ್ತೆ ಹೋಗಿ ಮಾರ್ಕೆಟಿಗೆ ತಗೊಂಡ್ ಬರಕ್ ಹೋಗ್ತಾರ. ಅದ್ರ ರೈತರು ಹಂಗ ಆಗ್ಬಾರ್ದು.
ತಮ್ಮ ಇರುವಂತಹ ಹೊಲದೊಳಗೆ ಕೂಡ ತಮಗೆ ಮನೆಗೆ ಏನು ಬೇಕಾಗ್ತೋ ಅದನ್ನು ನೈಸರ್ಗಿಕವಾಗಿ ಮತ್ತು ಸಾವಯವ ಅಂದ್ರೆ ರಸಾಯನ ಮುಕ್ತ ಸೇತಿಯನ್ನ ಮಾಡೋದನ್ನ ರೂಢಿಯಲ್ಲಿ ಬರಬೇಕು ಅನ್ನೋ ಸಂದೇಶವನ್ನ ಅವ್ರ ಮನೆ ಮುಖಾಂತರ ನಾವು ಕೊಡ್ತಾ ಇದ್ದೀವಿ.